ಹಾ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನ ಮಾಡಬೇಕಂತ ಎಲ್ಲರದು ಈ ಭಾಗದ ಜನರು ಒತ್ತಾಯ ಮಾಡ್ತೀವಿ. ಅದ್ರ ಬಗ್ಗೆ ವಿಚಾರಗಳನ್ನ ಮಾತಾಡೋದಕ್ಕೆ ನಿಶ್ಚಿತವಾಗಲೂ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿದಂತ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೆ ಇದೆ. ವಿಪಕ್ಷದವರು ಹೇಳ್ತಾರೆ ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಟೇಪ್ ಹಚ್ಕೊಂಡು ಬಂದು ಸರ್ಕಾರ ಅಧಿವೇಶನ ಮಾಡ್ತಿದೆ, ಅವ್ರಿಗೆ ಅಧಿವೇಶನ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಕಿತ್ತಾಟ ಮೊದಲು ನಿಲ್ಲಿಸಿ ಅಂತ ವಿಪಕ್ಷಗಳು ಹೇಳ್ತಾರೆ. ಸರ್, ಮೊದಲು ತಮ್ಮ ತಾಟ್ನೊಳಗೆ ಕತ್ತಿ ಬಿದ್ದಿದೆ. ವಿರೋಧ ಪಕ್ಷದವರು ತಾಟ್ನೊಳಗೆ ಕತ್ತಿ ಬಿದ್ದಿದೆ. ನಮ್ಮ ತಾಟ್ನ ನೊಣ ಏನು ನೋಡ್ತಾನ, ಆ ಕತ್ತಿನ ಸರಿ ಮಾಡ್ಕೊಳಕ್ ಕೇಳಿ. ಮೊದಲು ತಾವೆಲ್ಲರೂ ಒಂದಾಗಿ ಬಂದು ಅಧಿವೇಶನದಾಗ ಭಾಗಿಯಾಗಕ್ಕೆ ಕೇಳಿ. BJP ಅನ್ನೋದು 3 ಭಾಗಲ್ಲ 100 ಭಾಗಲಾಗಿದೆ. ನಮ್ಮದೆಲ್ಲ ಸರಿಯಾಗಿದೆ. ನಮ್ಮ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುಂತು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJPಯವರಿಗೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕ ಹಕ್ಕ ಇಲ್ಲ. ಅವ್ರು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಬಜೆಟ್ನಾಗ ಘೋಷಣೆ ಮಾಡಿದ್ದೇನೆ, ಎಲ್ಲವನ್ನ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತೆ ಏನು ಸಮಸ್ಯೆಗಳಿದಾವೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಆಗಲಿ. ಅದಕ್ಕೆ ಸರ್ಕಾರ ಉತ್ತರ ಕೊಡೋಕ್ಕೂ ಸಿದ್ಧವಾಗಿಲ್ಲ. ಸಿಎಂ ಡಿಸಿಎಂ ಮಧ್ಯೆ ಎಲ್ಲ ಸರಿಯಾಗಿದೆ ಅಂತಂದ್ರೆ ಅದು ಸರಿಯಾಗಿರೋದು ಓನ್ಲಿ ಫಾರ್ ಅಧಿವೇಶನದ ಬ್ರೇಕ್ ಮಾಡೋದು ಮಾತ್ರ. ಮತ್ತೆ ಇದು ತಾತ್ಕಾಲಿಕ ಅದು BJPಯವರಿಗೆ ಮಾತ್ರ. ಮತ್ತೆ ನೀವು ಅದಕ್ಕೆ ಇನ್ವಾಲ್ವ್ ಹಾಕೋಬೇಡಿ. ಅದು BJPಯವರಿಗೆ ಮಾತಾಡೋಕೆ ಏನು ವಿಷಯ ಇಲ್ಲ. ಆ ವಿಚಾರ ಒಂದೇ ಮಾತಾಡೋದು. ಅದನ್ನ ಬಿಟ್ಟು ಜನರ ಬಗ್ಗೆ ಮಾತಾಡಲಿ, ರಾಜ್ಯದ ಸಮಸ್ಯೆದ ಬಗ್ಗೆ ಮಾತಾಡಲಿ. ಬ್ರೇಕ್ಫಾಸ್ಟ್ ಮಾಡ್ತೀವೋ, ಮಧ್ಯಾಹ್ನದ ಮಧ್ಯಾಹ್ನದ ಊಟ ಮಾಡ್ತೀವೋ, ನಾವು ನಮ್ಮಿದೆ ಅದು ಯಾವುದಾದ್ರೂ ತಿಂತೀವಿ. ತಿನ್ನೋ ವಸ್ತು ಏನೇನೈತಿ ತಿಂತೀವಿ. ಆದರೆ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೆ? ರಾಜ್ಯದ ಜ್ವಲಂತ ಸಮಸ್ಯೆಗಳು ಅದಾವಂತಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೇಳಿ, ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಕೊನೆಯದಾಗಿ ಪಂಜಾಬ್ನಲ್ಲಿ ಸರ್ ಸಿದ್ದು ಅವ್ರ ಮಿಸಸ್ ನವಜೋತ್ ಸಿದ್ದು ಅವ್ರ ಮಿಸಸ್ ಕಾಂಗ್ರೆಸ್ನಲ್ಲಿ ಸಿಎಂ ಆಗ್ಬೇಕಾದ್ರೆ 500 ಕೋಟಿ ಸೂಟ್ ಕೇಸ್ ಕೊಟ್ರೇನೆ ಸಿಎಂ ಆಗ್ಬೇಕು ಆಗಕ್ಕಾಗುತ್ತೆ ಅಂತ ಆರೋಪ ಮಾಡಿದ್ದಾರೆ. ಅವ್ರಿಗೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ತಗೊಂಡು ಮಾತಾಡ್ತೀನಿ. ಬಟ್ ಅಂಥ ಪರಿಸ್ಥಿತಿ ಕಾಂಗ್ರೆಸ್ದಾಗ ಇಲ್ಲ. ಅದೇನಿದ್ರು BJP ಮಾತ್ರ ಸಾಧ್ಯ. ಯಾಕಂದ್ರೆ ಅದನ್ನು ಕೂಡ ಪಾಟೀಲ್ ಯತ್ನಾಳ್ ಅದಾರ ವಿತ್ ಪ್ರೂಫು. ಹೌದಾ? ಅವರೇ ರಾಜ್ಯದೊಳಗೆ ಏನು ಆಗ್ಬೇಕಂದ್ರೆ ಏನಂತ ಅವರು BJPಗಿದ್ದಂಥ ಒಬ್ಬ ನಾಯಕ, ರಾಷ್ಟ್ರಮಟ್ಟ. ಅಂತ ಸಂಸ್ಕೃತಿನೂ ಇಲ್ಲ, ಅಂತ ಅವಶ್ಯಕತೆನೂ ಕಾಂಗ್ರೆಸ್ ಒಳಗಿಲ್ಲ. ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನ ಮಾಡಬೇಕಂತ ಎಲ್ಲರದು ಈ ಭಾಗದ ಜನರು ಒತ್ತಾಯ ಮಾಡ್ತೀವಿ. ಅದ್ರ ಬಗ್ಗೆ ವಿಚಾರಗಳನ್ನ ಮಾತಾಡೋದಕ್ಕೆ ನಿಶ್ಚಿತವಾಗಲೂ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿದಂತ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೆ ಇದೆ. ವಿಪಕ್ಷದವರು ಹೇಳ್ತಾರೆ ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಟೇಪ್ ಹಚ್ಕೊಂಡು ಬಂದು ಸರ್ಕಾರ ಅಧಿವೇಶನ ಮಾಡ್ತಿದೆ, ಅವ್ರಿಗೆ ಅಧಿವೇಶನ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಕಿತ್ತಾಟ ಮೊದಲು ನಿಲ್ಲಿಸಿ ಅಂತ ವಿಪಕ್ಷಗಳು ಹೇಳ್ತಾರೆ. ಸರ್, ಮೊದಲು ತಮ್ಮ ತಾಟ್ನೊಳಗೆ ಕತ್ತಿ ಬಿದ್ದಿದೆ. ವಿರೋಧ ಪಕ್ಷದವರು ತಾಟ್ನೊಳಗೆ ಕತ್ತಿ ಬಿದ್ದಿದೆ. ನಮ್ಮ ತಾಟ್ನ ನೊಣ ಏನು ನೋಡ್ತಾನ, ಆ ಕತ್ತಿನ ಸರಿ ಮಾಡ್ಕೊಳಕ್ ಕೇಳಿ. ಮೊದಲು ತಾವೆಲ್ಲರೂ ಒಂದಾಗಿ ಬಂದು ಅಧಿವೇಶನದಾಗ ಭಾಗಿಯಾಗಕ್ಕೆ ಕೇಳಿ. BJP ಅನ್ನೋದು 3 ಭಾಗಲ್ಲ 100 ಭಾಗಲಾಗಿದೆ. ನಮ್ಮದೆಲ್ಲ ಸರಿಯಾಗಿದೆ. ನಮ್ಮ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುಂತು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJPಯವರಿಗೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕ ಹಕ್ಕ ಇಲ್ಲ. ಅವ್ರು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಬಜೆಟ್ನಾಗ ಘೋಷಣೆ ಮಾಡಿದ್ದೇನೆ, ಎಲ್ಲವನ್ನ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತೆ ಏನು ಸಮಸ್ಯೆಗಳಿದಾವೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಆಗಲಿ. ಅದಕ್ಕೆ ಸರ್ಕಾರ ಉತ್ತರ ಕೊಡೋಕ್ಕೂ ಸಿದ್ಧವಾಗಿಲ್ಲ. ಸಿಎಂ ಡಿಸಿಎಂ ಮಧ್ಯೆ ಎಲ್ಲ ಸರಿಯಾಗಿದೆ ಅಂತಂದ್ರೆ ಅದು ಸರಿಯಾಗಿರೋದು ಓನ್ಲಿ ಫಾರ್ ಅಧಿವೇಶನದ ಬ್ರೇಕ್ ಮಾಡೋದು ಮಾತ್ರ. ಮತ್ತೆ ಇದು ತಾತ್ಕಾಲಿಕ ಅದು BJPಯವರಿಗೆ ಮಾತ್ರ. ಮತ್ತೆ ನೀವು ಅದಕ್ಕೆ ಇನ್ವಾಲ್ವ್ ಹಾಕೋಬೇಡಿ. ಅದು BJPಯವರಿಗೆ ಮಾತಾಡೋಕೆ ಏನು ವಿಷಯ ಇಲ್ಲ. ಆ ವಿಚಾರ ಒಂದೇ ಮಾತಾಡೋದು. ಅದನ್ನ ಬಿಟ್ಟು ಜನರ ಬಗ್ಗೆ ಮಾತಾಡಲಿ, ರಾಜ್ಯದ ಸಮಸ್ಯೆದ ಬಗ್ಗೆ ಮಾತಾಡಲಿ. ಬ್ರೇಕ್ಫಾಸ್ಟ್ ಮಾಡ್ತೀವೋ, ಮಧ್ಯಾಹ್ನದ ಊಟ ಮಾಡ್ತೀವೋ, ನಾವು ನಮ್ಮಿದೆ ಅದು ಯಾವುದಾದ್ರೂ ತಿಂತೀವಿ. ತಿನ್ನೋ ವಸ್ತು ಏನೇನೈತಿ ತಿಂತೀವಿ. ಆದರೆ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೆ? ರಾಜ್ಯದ ಜ್ವಲಂತ ಸಮಸ್ಯೆಗಳು ಅದಾವಂತಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೇಳಿ, ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಕೊನೆಯದಾಗಿ ಪಂಜಾಬ್ನಲ್ಲಿ ಸರ್ ಸಿದ್ದು ಅವ್ರ ಮಿಸಸ್ ನವಜೋತ್ ಸಿದ್ದು ಅವ್ರ ಮಿಸಸ್ ಕಾಂಗ್ರೆಸ್ನಲ್ಲಿ ಸಿಎಂ ಆಗ್ಬೇಕಾದ್ರೆ 500 ಕೋಟಿ ಸೂಟ್ ಕೇಸ್ ಕೊಟ್ರೇನೆ ಸಿಎಂ ಆಗ್ಬೇಕು ಆಗಕ್ಕಾಗುತ್ತೆ ಅಂತ ಆರೋಪ ಮಾಡಿದ್ದಾರೆ. ಅವ್ರಿಗೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ತಗೊಂಡು ಮಾತಾಡ್ತೀನಿ. ಬಟ್ ಅಂಥ ಪರಿಸ್ಥಿತಿ ಕಾಂಗ್ರೆಸ್ದಾಗ ಇಲ್ಲ. ಅದೇನಿದ್ರು BJP ಮಾತ್ರ ಸಾಧ್ಯ. ಯಾಕಂದ್ರೆ ಅದನ್ನು ಕೂಡ ಪಾಟೀಲ್ ಯತ್ನಾಳ್ ಅದಾರ ವಿತ್ ಪ್ರೂಫು. ಹೌದಾ? ಅವರೇ ರಾಜ್ಯದೊಳಗೆ ಏನು ಆಗ್ಬೇಕಂದ್ರೆ ಏನಂತ
ಅವರು ಬಿಜೆಪಿಗಿದ್ದಂಥ ಒಬ್ಬ ನಾಯಕ, ರಾಷ್ಟ್ರಮಟ್ಟ ಸುಟ್ಕೆ ಸಂಸ್ಕೃತಿ ಅಂತ ಸಂಸ್ಕೃತಿನೂ ಇಲ್ಲ, ಅಂತ ಅವಶ್ಯಕತೆನೂ ಕಾಂಗ್ರೆಸ್ ಒಳಗಿಲ್ಲ. Thank you.